Oh, welcome to the secret place. ಹಾವನ್ನ ನಾವು ಒಂದು ಸೈಡ್ ತಳ್ಳಿದ್ವಿ. ವೆಲ್ಕಮ್ ಟು ನ್ಯೂ ವಿಡಿಯೋ. ಎಲ್ಲ ಒಂದು ನನ್ನ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತು ಬಂದ್ಬಿಟ್ಟು ನಾನು ಒಂದು ಸೀಕ್ರೆಟ್ ಪ್ಲೇಸ್ಗೆ ನಿಮ್ಮನ್ನ ಒಂದು ಕರ್ಕೊಂಡು ಹೋಗ್ತೀನಿ. ನಿಮ್ಮಲ್ಲಿ ಎಷ್ಟು ಒಂದು ಕುತೂಹಲ ಇದೆ ಅನ್ನೋದು ನೋಡ್ಬೇಕು ಅನಿಸ್ತಾ ಇದೆ. ಸೊ ನೋಡೋಣ, ಪೂರ್ತಿ ಕೊನೆವರೆಗೂ ನೋಡಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಿದೆ. ನೋಡಿ, ಫುಟ್ಬಾಲ್ ಮ್ಯಾಚನ್ನ ಯಾವ ತರ ಆಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಸೊ ಅದೇ ತರ ನಾನು ಹೋಗ್ಬೇಕಾದ್ರೆ ಆನ್ ದಿ ಸ್ಪಾಟ್ ಅಲ್ಲಿ ಒಂದು ಹಾವು ಕಾಣಿಸ್ತು. ಎಲ್ಲ ವೆಹಿಕಲ್ಸ್ ಅಲ್ಲೆಲ್ಲ ಯಾವ ತರ ಮಾಡ್ಬಿಟ್ಟಿದ್ದಾರೆ ಅಂತ ಹಾವನ್ನ ಹೋಗುವಾಗ ವೆಹಿಕಲ್ಸ್ ಅಲ್ಲಿ ಸ್ವಲ್ಪ ನೋಡಿ ಗೈಸ್. ಇವಾಗ ತೋರಿಸಿದ್ನಲ್ಲ, ಆ ಹಾವನ್ನ ನಾವು ಒಂದು ಸೈಡ್ ತಳ್ಳಿದ್ವಿ. ಏನಾಗಿಲ್ಲ ಅದಕ್ಕೆ. ಯಾರೋ ಒಬ್ರು ಬೈಕಲ್ಲಿ ಬರ್ತಾ ಇದ್ರೆ ಅದ್ರ ಮೇಲೆ ಹತ್ಸ್ಕೊಂಡೋಗಿತ್ತು. ಸೊ ಬದುಕಿದೆ ಅದು. ನಾನು ಅದನ್ನ ಸೈಡಿಗೆ ತಳ್ಳಿಬಿಟ್ಟು ಅದನ್ನ ಮಾಡಿದ್ದೀನಿ, ರೆಸ್ಕ್ಯೂ ಮಾಡಿದ್ದೀನಿ ಅದನ್ನ. ಸೊ ನಾನೇನು ಹೇಳೋದಂದ್ರೆ, ವೆಹಿಕಲ್ಸ್ ಓಡಿಸೋವಾಗ ಸ್ವಲ್ಪ ನಿಧಾನವಾಗಿ ಓಡಿಸಿ. ಇಂಥ ಒಂದು ಪ್ರಾಣಿಗಳಿಗೆಲ್ಲ ಹಾಸ್ಪಿಟ್ಲ್ ಇರಲ್ವಲ್ಲ. ಇವಾಗ ತಾನೇ ನಾನು ಆ ಸೀಕ್ರೆಟ್ ಪ್ಲೇಸ್ ಹತ್ರ ಬಂದಿದ್ದೀನಿ. ನಿಮ್ಗೆಲ್ಲ ಒಂದು ಕ್ಲಿಯರ್ ಕಟ್ ಆಗಿ ತೋರಿಸ್ತೀನಿ. ಅಲ್ಲಿಗೆ ಹೋಗಿ ಬಿಡಲ್ವಂತೆ, ಆದ್ರೆ ನಾನು ಈ ಕಡೆಯಿಂದ ಜಿಗಿದ್ಕೊಂಡು ಬಂದಿದ್ದೀನಿ ಗೈಸ್. ಹೊರಗಡೆಗಾದ್ರೆ ಬಂದ್ಬಿಟ್ಟೆ ನಾನು ಈ ಕಡೆಯಿಂದ ಸೈಡಲ್ಲಿ. ಇವಾಗಾದ್ರೆ ನಾನು ಈ ಸೀಕ್ರೆಟ್ ಪ್ಲೇಸ್ ಹತ್ರ ಬಂದೆ ನೋಡಿ. ಅಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದು ಅದೇ ಸೀಕ್ರೆಟ್ ಪ್ಲೇಸು. ನಿಮ್ಮ ನನಗೆ ನಾನು ಕರ್ಕೊಂಡು ಹೋಗ್ತೀನಿ. ಸೊ ಎಲ್ಲ ಕೊನೆವರೆಗೂ ನೋಡಿ. ಇಲ್ಲಿ ಅಪ್ಪಿ ತಪ್ಪಿ ಯಾವ ಮಾಡಿದ್ರು ಸಾವು ಅಷ್ಟೇ, ಸತ್ತೋಗ್ತೀವಿ. ಸೊ ಎಲ್ಲ ಹುಷಾರಾಗಿ ಹೋಗಿ. ಹೆಲ್ಮೆಟ್ಸ್ ಏನಾದ್ರು ಕೈಯಲ್ಲಿದ್ರೆ ಎಲ್ಲ ತೆಗೆದ್ಬಿಟ್ಟು ಹೋಗಿ. ನಾನಾದ್ರೆ ನನ್ನ ಹೆಲ್ಮೆಟ್ ನ ಕೆಳಗಡೆ ಇಟ್ಬಿಟ್ಟು ನಾನು ಜರ್ನಿನ ಒಂದು ಪ್ರಾರಂಭ ಮಾಡ್ತಾ ಇದೀನಿ. ಏನಾಗತ್ತೋ ಆಗ್ಲಿ, ಇವತ್ತು ವಿಡಿಯೋ ಮಾಡ್ಬೇಕು, ನಿಮಗೆ ತೋರಿಸ್ಬೇಕು ಅಷ್ಟೇ. ಸೊ ಬನ್ನಿ ಹೋಗೋಣ. ತುಂಬಾ ಜನ ಪೊಲೀಸ್ ಎಲ್ಲ ಇದ್ರು, ಅದನ್ನೆಲ್ಲ ತಡೆದ್ಬಿಟ್ಟು ನಾನು ಸೀಕ್ರೆಟ್ ಪ್ಲೇಸ್ ಇಂದ ಜಿಗಿದ್ಕೊಂಡು ಬಂದು ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ ಹೋಗೋಣ. ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಹುಷಾರು ತಪ್ಪಿದ್ರೂ ಪ್ರಾಣಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ಭಯ ಬೀಳ್ಬೇಡಿ, ಫಸ್ಟ್ ಆಫ್ ಆಲ್ ಏನೂ ಆಗಲ್ಲ. ಸೊ ನಡ್ಕೊಂಡು ಹೋಗ್ತಾ ಇರೋಣ ನೋಡಿ. ಇಟ್ಕೊಂಡು ಹೋಗ್ಬೋದು. ಒಂದು ಕೈಯಲ್ಲಿ ಹ್ಯಾಂಡನ್ನು ಈ ಥರ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು. ತೋರಿಸ್ತೀನಿ ನಿಮಗೋಸ್ಕರ ಎಷ್ಟೋ ರಿಸ್ಕ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲರೂ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿದ್ರಲ್ವಾ, ಭಯ ಬೀಳ್ಬಾರ್ದು ಗೈಸ್. ಸಾಹಸ ಮಾಡ್ಬೇಕಂದ್ರೆ ಯಾವತ್ತು ಭಯ ಅನ್ನೋದು ಬಿಡಬೇಕು. ಭಯ ಬಿಟ್ರೇನೆ ಮನುಷ್ಯ ಏನಾದ್ರು ಸಾಧನೆ ಮಾಡೋದಂದ್ರೆ. ಸೊ ಸೈಡಿಗಂತೂ ನೋಡಕ್ ಹೋಗ್ಬೇಡಿ. ಮುಂದೆ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ. ಯಾಕೋ ನನ್ನ ಕೈಯೆಲ್ಲ ಫುಲ್ ನಡ್ತಾ ಇದೆ ಗೈಸ್. ಭಯ ಅನ್ನೋದು ಇಟ್ಕೋಬೇಡಿ, ಆಗತ್ತೆ. ನಮ್ಮ ಕೈಯಲ್ಲಿ ಆಗದಿರೋದೇನೂ ಇಲ್ಲ. ವೆಲ್ಕಮ್ ಟು ಸೀಕ್ರೆಟ್ ಪ್ಲೇಸ್. ನಿಮ್ಗೆ ತೋರಿಸ್ತೀನಿ ಸೀಕ್ರೆಟ್ ಪ್ಲೇಸ್ ಏನಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ನಮ್ಮ ಕೈಯಲ್ಲಿ ಆಗದಿರೋದೇನೂ ಇಲ್ಲ. ಪ್ರತಿಯೊಂದು ಸಾಧನೆ ಮಾಡ್ಬೋದು ಮನುಷ್ಯ ಅನ್ಕೊಂಡ್ರೆ. ಧೈರ್ಯ ಒಂದು ಮಾಡ್ಬೇಕಷ್ಟೇ. ನೋಡಿ, ಅದೇ ಸೀಕ್ರೆಟ್ ಪ್ಲೇಸು. ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಮೇಲೆ ಏನೇನಿದೆ ಎಲ್ಲ ಪ್ರತಿಯೊಂದು ವಿವರವಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಎಲ್ಲೂ ಬಿಡ್ತೀರ ನೋಡಿ ನಮ್ಮ ವಿಡಿಯೋನ. ಸುಮಾರು 900 to 1000 ಫೀಟ್ ಇದೆ ಇದು ಕೆಳಗಡೆ. 1000 ಫೀಟ್ ಇದೆ.
ಯಾಮಾರಿದ್ರೂ ಕಡೆಗೆ ಆದ್ರೂ ಹೋಗ್ಬೇಕು. ಹೋಗೋಣ. ಇದೆ ಆ ಸೀಕ್ರೆಟ್ ಪ್ಲೇಸು. ಬಟ್ ಹುಷಾರಾಗಿ ಹೋಗ್ಬೇಕು. ಇಲ್ಲಿ ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪ್ರತಿಯೊಂದು ಹತ್ರ ಹುಷಾರಾಗಿರ್ಬೇಕು. ಹುಷಾರಾಗಿ ಹೋಗ್ಬೇಕು. ಓಹೋ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ದೇವ್ರ ಏರೋಪ್ಲೇನು. ನಾನು ವೆಲ್ಕಮ್ ಟು ದ ಸೀಕ್ರೆಟ್ ಪ್ಲೇಸ್. ಇಲ್ಲಿ ಮೇಲೆ ಒಂದು ದೇವಸ್ಥಾನ ಇರೋದು. ಸೊ ನಾನು ಎಲ್ಲ ಸರ್ಚ್ ಮಾಡ್ತಾ ಇದ್ದೆ. ಸೊ ಆ ಸೀಕ್ರೆಟ್ ಪ್ಲೇಸ್ ಅನ್ನ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ. ನೋಡಿ, ಇದೆ ದೇವರು ಮುನೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು. ಸೊ ನಾನು ಅದನ್ನ ನಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಈ ತರ ಒಂದು ದೇವಸ್ಥಾನ ಕಾಣಿಸ್ತು. ಮೇಲೆ ಸುಮಾರು ಮೆಟ್ಲುಗಳನ್ನ ಹತ್ಕೊಂಡು ಬಂದೆ. ಮತ್ತೆ ಅಲ್ಲಿ ನಡ್ಕೊಂಡು ಬರೋವಾಗ ತುಂಬಾ ಹುಷಾರಾಗಿ ಬನ್ನಿ. ಅಲ್ಲಿ ಯಾರಿಗೂ ಅಲೋ ಮಾಡಲ್ಲ, ಎಲ್ಲ ಪೊಲೀಸರೆಲ್ಲ ತಡಿತಾ ಇದ್ರು. ನಾನು ಈ ಕಡೆಯಿಂದ ತಪ್ಸ್ಕೊಂಡು ಈ ಕಡೆ ಒಂದು ಹತ್ಕೊಂಡು ಈ ಕಡೆ ಬಂದ್ಬಿಟ್ಟು ವಿಡಿಯೋ ಮಾಡಕ್ಕಂತಾನೆ ಬಂದೆ. ಸೊ ಈ ದೇವ್ರನ್ನ, ಈ ಸ್ವಾಮಿ ತೋರ್ಸಕ್ಕಂತಾನೆ ಬಂದೆ. ಸೊ ನೋಡಿ, ಇದೆ ಮುನೇಶ್ವರ ಸ್ವಾಮಿ. ನೀವ್ಯಾರು ಬರಕ್ ಹೋಗ್ಬೇಡಿ ಇಲ್ಲಿಗೆ. ಸೊ ಇಲ್ಲಿ ಬಂದ್ರೂ ಒಳಗಡೆ ಅಲೋ ಮಾಡಲ್ಲ, ಔಟ್ಸೈಡ್ ಇಂದ ನೋಡ್ಕೊಂಡು ಹೋಗ್ಬೋದು ನೀವು. ದೇವ್ರು ಇನ್ನೂ ಇದಾನೆ ಅಂತ ಒಂದು ಹೇಳೋದಕ್ಕೋಸ್ಕರ ಒಂದು ಇದೆ ಎಲ್ಲ ಒಂದು ಕಾರಣಗಳು. ನೋಡಿ, ಇದು ಮೊದಲು ಒಂದು ದೇವ್ರದ್ದು ಒಂದು ದೇವಸ್ಥಾನ ಆಗಿತ್ತು. ಈ ಜಾಗ ಒಂದು ದೇವಾಲಯದ ಒಂದು ಜಾಗ ಆಗಿತ್ತು. ಆಮೇಲೆ ಬೆಳೀತಾ 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 ಇಲ್ಲಿ ಒಂದು ಗ್ರನೇಡ್ ಇದ್ದು ಅಂತ ಗೊತ್ತಾಯ್ತಂತೆ. ಗೊತ್ತಾದ್ಮೇಲೆ ಒಂದು ಗ್ರನೇಡನ್ನೆಲ್ಲ ಬಗ್ದ್ಬಿಟ್ಟು ಅದನ್ನೆಲ್ಲ ತಗೊಂಡ್ಬಿಟ್ಟು ಈ ದೇವಸ್ಥಾನಕ್ಕೆ ಮಾತ್ರ ಜಾಗ ಅದೇ ತರ ಬಿಟ್ಟಿದ್ದಾರೆ. ಮತ್ತೆ ಇದಕ್ಕೆ ಹೋಗೋಕೆ ಜಾಗ ಕೂಡ ಮಾಡಿದ್ದಾರೆ, ಹೋಗಿ ಬರಕ್ಕೆಲ್ಲ. ಇಷ್ಟು ಒಂದು ಗ್ರೆನೇಡನ್ನ ಇಷ್ಟು ತೋಡ್ಕೊಂಡು ಹೋಗಿ ಗ್ರೆನೇಡ್ಗಳನ್ನ ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಾ ಇದಾರೆ. ಇದು ಪ್ರೈವೇಟ್ ಪ್ರಾಪರ್ಟಿನೇ, ಆದ್ರೂ ಒಂದು ದೇವ್ರಿಗೋಸ್ಕರ ಒಂದು ಜಾಗನ ಇಲ್ಲಿ ಬಿಟ್ಟು ಅದು ಬಿಟ್ಟಿದೆಲ್ಲ ಒಂದು ಜಾಗನ ಎಲ್ಲ ಒಂದು ಬಗ್ದು ಬಿಟ್ಟು ಒಂದು ಟ್ರಾನ್ಸ್ಪೋರ್ಟೇಶನ್ ಮಾಡಿ ಎಲ್ಲ ಇಂಡಸ್ಟ್ರಿಯಲ್ಗೆ ಎಲ್ಲ ತಲುಪಿಸ್ತಾ ಇದಾರೆ. ಆದ್ರೆ ಈ ದೇವ್ರನ್ನ ಮಾತ್ರ ಇದೇ ತರ ಬಿಟ್ಟಿದ್ದಾರೆ. ಸೊ ಅದೇ ಅರ್ಥ ಮಾಡ್ಕೊಳ್ಳಿ, ದೇವ್ರು ಇನ್ನೂ ಇದ್ದಾರೆ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ. ನೋಡಿದ್ರಲ್ವಾ? ಸೊ ಇಷ್ಟು ಆಯ್ತು, ನಾವು ಬಂದಿದೀವಿ. ಇನ್ನ ಒಂದು ಹಾಫ್ ಅನ್ ಅವರ್ ಇಲ್ಲಿ ಇದ್ದು ಎಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ದೇವರ ಆಶೀರ್ವಾದ ತಗೊಂಡು ನಾನಾದ್ರೆ ಹೊರಡ್ತಾ ಇದ್ದೀನಿ. ನೋಡಿ, ಎಲ್ಲ ಕ್ಲೀನ್ ಆಗಿ ನೋಡಿ. ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಕ್ವಾರೇಕಲ್ಲು ಮುನೇಶ್ವರ ಸ್ವಾಮಿ ದೇವಸ್ಥಾನ, ಇದರ ಒಂದು ಸೀಕ್ರೆಟ್ ಪ್ಲೇಸ್ ನ ಒಂದು ಹೆಸರು. ಇದು ಒಂದು ಸಾದಳ್ಳಿ ಒಂದು ಹತ್ರ ಬರುತ್ತೆ, ಸಾದಳ್ಳಿ ಊರಿನಲ್ಲಿ ಇರತ್ತೆ ಇದು. ಸೊ ಇದು ಪ್ಲೇಸ್ ಮೇನ್ ಆಗಿ ಪ್ಲೇಸ್ ಬಂದ್ಬಿಟ್ಟು ನೀವು ಮೆಜೆಸ್ಟಿಕ್ ಇಂದ ಬಂದ್ರೆ ಮೆಜೆಸ್ಟಿಕ್ ಇಂದ ಒಂದು ಯಲಹಂಕಕ್ಕೆ ಬನ್ನಿ. ಯಲಹಂಕ ಒಂದು ಓಲ್ಟನ್ ಹತ್ರ ಬಸ್ಸಸ್ ಸಿಗತ್ತೆ. ಅಲ್ಲಿಂದ 298 ಎಮ್ಮತ್ತಿ ಒಂದು ದೇವನಹಳ್ಳಿಗೆ ಹೋಗೋ ಬಸ್ಸು. ಸೊ ಒಂದು ಸಾದಳ್ಳಿ ಗೇಟ್ ಅಲ್ಲಿ ಒಂದು ಇಳ್ಕೊಳ್ಳಿ. ಸೊ ಅಲ್ಲಿಂದ ಒಂದು ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟು ಒಳಗಡೆಗೆ ಸಾದಳ್ಳಿಗೆ ಬಸ್ಸುಗಳು ಬರ್ತಾ ಇರ್ತವೆ. ಸೊ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಬೈ ವಾಕ್ ಒಂದು 200 ಮೀಟರ್ಸ್ ಒಳಗಡೆ ಬಂದ್ರೆ ಸೊ ಇಲ್ಲಿ ಬರುತ್ತೆ ಪ್ಲೇಸು. ಸೊ ಬಂದು ನೋಡ್ಕೊಂಡು ಹೋಗಿ ಔಟ್ ಸೈಡ್ ಇಂದ. ಆದ್ರೆ ಇದ್ರ ಮೇಲಕ್ಕಂತೂ ಬರಕ್ ಹೋಗ್ಬೇಡಿ. ಅಪ್ಪಿತಪ್ಪ ಏನಾದ್ರು ಸ್ವಲ್ಪ ತೊಂದರೆಗಳಾದ್ರೂ ನಿಮ್ಮ ಮನೆಗಳಲ್ಲಿ ಎಷ್ಟೋ ಒಂದು ಜವಾಬ್ದಾರಿಗಳಿರತ್ತೆ. ಸೊ ಇದ್ರ ಮೇಲೆಗಂತೂ ಬರಕ್ ಹೋಗ್ಬೇಡಿ. ಔಟ್ ಸೈಡ್ ಇಂದಾನೆ ವಿಡಿಯೋಗಳು ಫೋಟೋಗಳು ಏನಾದ್ರು ತಗೊಳಕ್ ಬೇಕಂದ್ರೆ ತಗೊಳ್ಳಿ. ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ವಿಡಿಯೋಸ್ನ ತೋರ್ಸಕ್ಕೋಸ್ಕರ. ನಾನು ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರು ತೋರಿಸೋರು ಈ ವಿಡಿಯೋನ? ಸೊ ಅದಕ್ಕೋಸ್ಕರ ಬಂದಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಹೋಗೋಣ, ಸರಿ. ಇಲ್ಲಿ ಬರ್ಬೇಕಂದ್ರೆ ಹುಷಾರಾಗಿ ಬನ್ನಿ. ಎಲ್ಲ ಒಂದು ಎಚ್ಚರಿಕೆಯಿಂದ ಬನ್ನಿ. ಸ್ವಲ್ಪ ಯಾಮಾರಿದ್ರೇನು ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ, ಡೆತ್ ಅಷ್ಟೇ. ಸೊ ಆ ತರ ಆಯ್ತಲ್ವಾ? ನಾನು ಅದೇ ತರ ಮುಂದೆ ಹೋಗ್ತಾ ಇದ್ದೀನಿ. ಎಲ್ಲ ಆಗೋಯ್ತು. ಟೈಮ್ ಬಂದ್ಬಿಟ್ಟು ಇವಾಗ 5:07 ಆಗ್ತಾಯಿದೆ. ನಾನು ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಚಾರ್ಜ್ ನೋಡಿದ್ರೆ 10% ಬಂದ್ಬಿಟ್ಟಿದೆ. ಫುಲ್ ಚಾರ್ಜ್ ಮಾಡ್ಕೊಂಡ್ ಬಂದೆ. ಎಲ್ಲ ಡೌನ್ ಆಗುತ್ತೆ ಚಾರ್ಜ್ ಎಲ್ಲ.
ಈ ತರ ತುಂಬಾ ಪ್ಲೇಸಸ್ ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ಎಕ್ಸೈಟ್ ಆಗಿರಿ. ನಮ್ಮ ಚಾನಲ್ ಯಾವತ್ತೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರಿ, ನೋಡ್ತಾ ಇರಿ. ಅದೇ ತರ ನಮ್ಗೆ ಒಂದು ಸಪೋರ್ಟ್ ಮಾಡಿ ಅಂತ ದ ಸ್ಪೋರ್ಟ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬೈಕ್ ತಗೊಂಡು ಮತ್ತೆ ಹೆಲ್ಮೆಟ್ ಅನ್ನ ನಮ್ದು ತಗೊಂಡು ಹೊರಡೋದಷ್ಟೇ. ಬನ್ನಿ ಹೋಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.